ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ, ಬೆಳಕು, ಧೈರ್ಯ, ಮಹಿಮೆ, ದೇವದೂತರ ಕಾವಲು, ದೇವರ ನಿತ್ಯವಾದ ಭಯಭಕ್ತಿಯುಳ್ಳ ಜ್ಞಾನ, ಆರೋಗ್ಯ. ಹೌದು ಪ್ರಿಯರೇ, ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ. ಹಿಂದಿನ ವಾಕ್ಯ ಭಾಗದಲ್ಲಿ ಧ್ಯಾನಿಸಿಕೊಂಡು ಅದರ ಎರಡನೇ ಭಾಗವನ್ನು ಧ್ಯಾನಿಸಿಕೊಳ್ಳೋಣ. ದೇವರು ಸರ್ಪ ಅಂದರೆ ಇಹಲೋಕದ ಅಧಿಪತಿ ಸೈತಾನ, ಪಿಶಾಚಿ, ಘಟಸರ್ಪ ಕೇಳುತ್ತಾನೆ ಪ್ರೇರೆ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರಿಸುವೆನು. ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು. ಹೌದು ಪ್ರೇರೆ, ಈ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ಆತ್ಮನ ಸಹಾಯವನ್ನು, ಸತ್ಯದ ಆತ್ಮನ ಸಹಾಯವನ್ನು, ತಂದೆಯ ಶಕ್ತಿಯ ಸರ್ವಶಕ್ತಿಯ ಆತ್ಮನ, ಮಹಿಮೆಯ ಆತ್ಮನ, ಯೇಸು ಕ್ರಿಸ್ತನ ದೇವಕುಮಾರನನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಶಕ್ತಿಯ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಹೇಗೆ ಫಲ ಕೊಡುತ್ತದೆ, ಹಾಗೆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಫಲವತ್ತಾದ ನೆಲದಲ್ಲಿ ಬಿದ್ದ ಬೀಜದಂತೆ ಮಾರ್ಪಾಟಾಗುವಂತೆ ನಾವು ಅದಕ್ಕೆ ದೇವರ ವಾಕ್ಯಕ್ಕೆ ಸಹಕರಿಸುವಂತೆ ಈ ಪ್ರಾರ್ಥನೆ ನಮಗೆ ಸಹಾಯವಾಗಲಿ. ಪರಿಶುದ್ಧಾತ್ಮನ ಪ್ರಾರ್ಥನೆ ಪ್ರಿಯರೇ, ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಂತಿದಾಯಕನಾದ ದೇವರೇ, ರಕ್ಷಕನಾದ ದೇವರೇ, ಪ್ರೀತಿ ಸ್ವರೂಪನೇ ತಂದೆ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ನೀವು ಸ್ತುತಿ ಪಾತ್ರರು ತಂದೆ. ನೀವು ನಂಬಿಕೆ, ನಿರೀಕ್ಷೆಗೆ, ಪ್ರೀತಿಗೆ ಪಾತ್ರರು. ನೀವು ಕೃಪೆ ಸಾಗರನಾಗಿದ್ದೀರಿ ತಂದೆ, ಹಾಗೂ ನೀವು ನಮ್ಮೆಲ್ಲರ ಒಳ್ಳೆ ಕುರುಬನಾಗಿದ್ದೀರಿ. ಯಾವ ಕೊರತೆ ಇಲ್ಲದಂತೆ ನಿಮ್ಮ ಕುರಿಗಳನ್ನು ಕಾಯುತ್ತೀರಿ ದೇವ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನಗಳು ನಿಮ್ಮೊಂದಿಗಿರುತ್ತೇನೆ. ನಾನು ಆಜ್ಞಾಪಿಸಿದವುಗಳನ್ನು ಕೈಗೊಂಡು ನಡೆಯಿರಿ, ನಡೆಯುವಂತೆ ಬೋಧಿಸಿರಿ ಎಂದು ನಿಮ್ಮಲ್ಲಿ ವಿಶ್ವಾಸಿಟ್ಟ ಶಿಷ್ಯರಿಗೆ, ಶಿಷ್ಯರ ಮೂಲಕ ನಿಮ್ಮ ಸ್ವರ್ಗದ ಶಕ್ತಿಯ ಬೆಳಕಿನ ನಿತ್ಯ ಜೀವದ ಸ್ವರ್ಗದ ವಾರ್ತೆ ನಮಗೂ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನೇ, ಪ್ರಭುವೇ, ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಿಂದ ಧ್ಯಾನಿಸಲಿರುವ ವಾಕ್ಯ ಭಾಗವನ್ನು ಆಶೀರ್ವದಿಸಿ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಹೃದಯ ಕಣ್ಣನ್ನು, ಆತ್ಮದ ಕಿವಿಯನ್ನು ತೆರೆದು ಅಂತರಂಗ ಪುರುಷನನ್ನು ಬಲಗೊಳಿಸಬೇಕೆಂದು, ಹೀಗೆ ನಮ್ಮ ವಿರೋಧಿಯಾದ ಸೈತಾನನನ್ನು ನಿಮ್ಮ ಮಕ್ಕಳಾದ ನಾವು ಶಾಂತಿದಾಯಕ ದೇವರೇ ಅನುದಿನದ ಜೀವಿತದಲ್ಲಿ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ ತುಳಿದು ಹಾಕುತ್ತಾ ದೊಡ್ಡ ಜಯವನ್ನು ಹೊಂದುವಂತೆ, ನಿಮ್ಮಲ್ಲಿ ಆನಂದಿಸುವಂತೆ, ಆಶ್ರಯ ಪಡೆಯುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ತಂದೆ, ನಿಮ್ಮ ವಾಕ್ಯವನ್ನು ಅನುದಿನ ಓದುತ್ತಿರುವ, ಧ್ಯಾನಿಸುತ್ತಿರುವ, ಕೈಗೊಂಡು ನಡೆಯಲು ನಿಮ್ಮ ಶಕ್ತಿ, ಬಲ, ಅಭಿಷೇಕ, ಪರಿಶುದ್ಧಾತ್ಮನ ನೂತನ ಜನ್ಮ ಅನುಭವ ಬೇಡುತ್ತಿರುವ ಎಲ್ಲ ಮಕ್ಕಳನ್ನು ಜ್ಞಾಪಿಸಿ ಅನುಗ್ರಹಿಸಬೇಕೆಂದು, ಪರಲೋಕ ಎಂಬ ನಿತ್ಯ ರಾಜ್ಯಕ್ಕೆ, ಬೆಳಕಿನ ರಾಜ್ಯಕ್ಕೆ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿ ನಿಮ್ಮ ದೂತರ ಸಾಮರ್ಥ್ಯದೊಂದಿಗೆ ನಮ್ಮನ್ನು ಕರೆದೊಯ್ಯಬೇಕೆಂದು, ಹೀಗೆ ಮಾಡಿ ದೇವ, ನೀವೇ ಸತ್ಯ ದೇವರು, ನಿತ್ಯ ಜೀವವು ಆಗಿದ್ದೀರೆಂದು ತೋರಿಸಿಕೊಳ್ಳಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಬೆಳಕಾದ ಸರ್ವಶಕ್ತ ಜೀವಸ್ವರೂಪ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ನಿನಗೂ ಈ ಸ್ತ್ರೀಗೂ ಅಂದರೆ ಸೈತಾನನಿಗೆ ಪ್ರೇರೆ, ಇಹಲೋಕದ ದುಷ್ಟಶಕ್ತಿ ದೇವರಿಂದ ಮನುಷ್ಯರನ್ನು ಬೇರ್ಪಾಟು ಮಾಡುತ್ತಿರುವ, ದೇವರಿಂದ ದೂರ ಒಯ್ಯುತ್ತಿರುವ, ದೇವರಿಗೆ ವಿರುದ್ಧವಾದ ಸ್ವಭಾವವನ್ನು ಹುಟ್ಟಿಸುತ್ತಿರುವ, ದೇವರ ಹೃದಯ ನಮ್ಮಲ್ಲಿರದಂತೆ ಕಲ್ಲಾದ ಹೃದಯ ಸ್ಥಾಪಿಸುತ್ತಿರುವ, ದೇವರ ಮಕ್ಕಳ ಸ್ವಭಾವವನ್ನು ತೆಗೆದು ದೇವರಿಗೆ ವಿರೋಧ ಆದ ದುಷ್ಟಶಕ್ತಿಯ ಸ್ವಭಾವವನ್ನು ತುಂಬುತ್ತಿರುವ ಆ ಸೈತಾನಿಗೆ ಹೇಳ್ತಾನೆ ಪ್ರೇರೆ ದೇವರು, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರಿಸುವೆನು ಎನ್ನುವ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ನಾವು ಸ್ತ್ರೀಯ ಸಂತಾನ ಆಗಬೇಕಾಯಿತು ಪ್ರೇರೆ. ನಾವು ದುಷ್ಟನ ಸಂತಾನ ಆಗಬಾರ್ದು. ಕಾರಣ ಸ್ತ್ರೀಯಿಂದ ಪಾಪ ಬಂದಿತ್ತು ಮತ್ತು ಸ್ತ್ರೀಯಿಂದ ಪಾಪ
ನಾಶನದ ಪ್ರಾರಂಭವಾಯಿತು. ಹೌದು ಪ್ರೇರೆ, ಸಮಾಪ್ತಿಯಾಯಿತು. ಆ ಸಮಾಪ್ತಿಯ ವಾಕ್ಯಗಳನ್ನೇ ಸಾರುವುದಕ್ಕೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟು ಪ್ರತಿಯೊಬ್ಬರನ್ನು ದೇವರು ಕರೆಯುತ್ತಿದ್ದಾನೆ. ನೀನು ರಕ್ಷಣೆ ಹೊಂದು, ನಿನ್ನ ಮನೆಯವರು ರಕ್ಷಣೆ ಹೊಂದಿರಿ ಮತ್ತು ಅನೇಕರಿಗೆ ರಕ್ಷಣೆಯಾಗಲು ಸ್ವಾಗತಿಸಿರಿ. ಹೌದು, ಹೀಗೆ ನಾವು ಈ ವಾಕ್ಯವನ್ನು ಆಲಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಎಂಥ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಹೌದು ಪ್ರೇರೆ, ಈ ಹಾಡನ್ನು ನನ್ನಿಂದ ಏಕೀಭವಿಸಿ ಹಾಡಿರಿ ಪ್ರೇರೆ. ಕೇಳಲಿರುವ ಕೆಲವು ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ದೊಡ್ಡ ರಕ್ಷಣಾ ಕಾರ್ಯ ಮಾಡುತ್ತವೆ ಪ್ರೇರೆ. ನೂತನ ಸೃಷ್ಟಿಯನ್ನಾಗಿ, ವ್ಯಕ್ತಿಯನ್ನಾಗಿ, ಶಕ್ತಿಯನ್ನಾಗಿ ಲೋಕದಲ್ಲಿ ಬೆಳಗುವಂತೆ ಮಾಡುತ್ತವೆ. ದೇವರ ವಾಕ್ಯ ದೇವರೇ ಆಗಿದೆ ಪ್ರೇರೆ, ಯೇಸು ಕ್ರಿಸ್ತನಾಗಿದ್ದಾನೆ. ಹೌದು, ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು ಎಂಥ ಆಶ್ಚರ್ಯ ಪ್ರೇಮವಿದು, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತೋರಿದ ಪ್ರೀತಿ, ಆಶ್ಚರ್ಯ ಪ್ರೀತಿ ಪ್ರೇರೆ. ಒಬ್ಬನು ಉಪಕಾರ ಮಾಡಿದವರಿಗೋಸ್ಕರ ಪ್ರಾಣ ಕೊಡಬಹುದು, ನೀತಿವಂತನಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಮುಂದೆ ಬಂದರೂ ಬರಬಹುದು, ಕೊಡ್ತಾನಂತ ಗ್ಯಾರಂಟಿ ಇಲ್ಲ. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ, ನಾವು ಉಪಕಾರ ಮಾಡದವರಾಗಿದ್ದಾಗಲೇ, ಅನೀತಿವಂತರಾಗಿದ್ದಾಗಲೇ, ದೇವರ ಬಗ್ಗೆ ನೈಜ ಜ್ಞಾನ ಆಗಿದ್ದಾಗಲೇ ಮೂಕ ವಿಗ್ರಹಗಳಲ್ಲಿ ಮಗ್ನರಾಗಿ ಅವುಗಳನ್ನೇ ಪೂಜಿಸಿ ಆಕಾಶದ ಶಕ್ತಿಗಳಿಗೆ, ಹೌದು ಪ್ರೇರೆ, ದುಷ್ಟ ಅಭ್ಯಾಸಗಳಿಗೆ ಬಲಿಯಾದಾಗಲೇ ದೇವರು ನಮ್ಮನ್ನು ಹುಡುಕಿ ಬಂದು, ಪಾಪಿಗಳಾದ ನಮ್ಮನ್ನು ಹುಡುಕಿ ಬಂದು, ನಾಶನ ಪಾತ್ರರಾದ ಮನುಕುಲವನ್ನು ಹುಡುಕಿ ಬಂದು ತನ್ನ ಸ್ವಭಾವದವರನ್ನು ತಾನೇ ಕಾಪಾಡಬೇಕೆಂದು ನಿಷ್ಕರ್ಷೆ ಮಾಡಿಕೊಂಡು ಬಂದಿದ್ದಾನೆ ಪ್ರೇರೆ. ಆತನನ್ನು ಸ್ವಾಗತಿಸೋಣ. ಆತನು ಜಯ ಸಾಧಿಸಿಕೊಟ್ಟಿದ್ದಾನೆ ಪ್ರೇರೆ. ದೇವರು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಆತನಿಗೆ ನಾವು ಹೃದಯದಲ್ಲಿ ಸ್ವಾಗತ ಹೇಳಬೇಕಾಗಿದೆ. ಹೃದಯ ಎಂಬ ಬಾಗಿಲಲ್ಲಿ ಆತನು ತಟ್ಟುತ್ತಾ ನಿಂತಿದ್ದಾನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿದರೆ, ತೆಗೆದರೆ, ನಾನು ಅವನೊಳಗೆ ಬಂದು, ಹೃದಯದೊಳಗೆ ಬಂದು ಊಟ ಮಾಡುತ್ತೇನೆ, ಆತನು ಆಕೆಯು ನನ್ನೊಂದಿಗೆ ಊಟ ಮಾಡುತ್ತಾರೆ. ಹೌದು ಪ್ರೇರೆ, ಯೇಸು ಸಮೃದ್ಧಿ ಆಹಾರ ಆಗಿದ್ದಾನೆ, ಜೀವವಾಗಿದ್ದಾನೆ. ಹೌದು, ನನ್ನ ಬಳಿಗೆ ಬರುವವನಿಗೆ ಹಸಿವೆ ಆಗುವುದಿಲ್ಲ. ಕಾರಣ ನಿಜವಾದ ಆಹಾರ ದೇವರ ವಾಕ್ಯ ಯೇಸುವೇ ಆಗಿದ್ದಾನೆ. ನನ್ನಲ್ಲಿ ವಿಶ್ವಾಸ ಇಡುವನಿಗೆ ನೀರಡಿಕೆ ಆಗುವುದಿಲ್ಲ. ಕಾರಣ ಯೇಸುವೇ ಜೀವಜಲವಾಗಿದ್ದಾನೆ. ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಕೊಡುವ ನೀರು ಅವರಲ್ಲಿ ಉಕ್ಕುವ ಬುಗ್ಗೆಯಾಗಿದ್ದು ನಿತ್ಯ ಜೀವಕ್ಕೆ ಕರೆದೊಯ್ಯುತ್ತದೆ, ಶಾಶ್ವತ ಜೀವಿತಕ್ಕೆ, ಶಾಶ್ವತ ಆನಂದಕ್ಕೆ, ಶಾಶ್ವತ ಸಮಾಧಾನ ಸಂತೋಷಕ್ಕೆ. ಹೌದು ಪ್ರೇರೆ, ದೇವರ ಜೀವಕ್ಕೆ. ನನ್ನೊಂದಿಗೆ ಆಡಿರಿ ಪ್ರೇರೆ. ಎಂಥ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಆಮೆನ್. ಎಂಥ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಚಿಂತೆ ಬಾಧೆಗಳನ್ನು ಕೊಟ್ಟೆನ ಕರ್ತಗೆ, ಅಂತ ಮೃತಿಗೆ ಕಾರಣ. ಚಿಂತೆ ಬಾಧೆಗಳನ್ನು ಕೊಟ್ಟೆನ ಕರ್ತಗೆ, ಅಂತ ಮೃತಿಗೆ ಕಾರಣ. ನಾದ ಇಂಥ ಪಾಪಿಗೆ ಪ್ರೀತಿಯ ತೋರಿಸಿ, ಸ್ವಂತ ರಕ್ತವ ಚೆಲ್ಲಿದ. ಎಂಥ ಆಶ್ಚರ್ಯ ಪ್ರೇಮ ಇದು, ದೇವರಿಂದ ಪಾಪಿಗೆ ತೋರಿದುದು. ಸಾವಿಲ್ಲದವನೇನಗಾಗಿ ಸತ್ತನು, ಇದರ ಭಾವ ತಿಳಿಯಲಪ್ಪುದೇ. ಸಾವಿಲ್ಲದವನೇನಗಾಗಿ ಸತ್ತನು, ಇದರ ಭಾವ ತಿಳಿಯಲಪ್ಪದೇ. ಇದು ದೇವದೂತರು ಕೂಡ ಭಾವಿಸಲಾಗದ ದೈವ ಪ್ರೇಮದ ಗಾದವೇ. ಇದು ದೇವದೂತರು ಕೂಡ ಭಾವಿಸಲಾಗದ ದೈವ ಪ್ರೇಮದ ಗಾದೆಯೇ.
ಎಂಥ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಪರಮಾಸನವ ತೊರೆದು ಬಂದನು, ಇಂತಹ ಕರುಣೆ ಎಣಿಸಲಾಳವೇ. ಪರಮಾಸನವ ತೊರೆದು ಬಂದನು, ಇಂತಹ ಕರುಣೆ ಎಣಿಸಲ ಸಾಧ್ಯವೇ. ಆತ ಸುರಿಸಿದ ರಕ್ತವ ನರರಿಗಾಗಿ ಕಡೆಗೆ ಅರಸಿ ಹಿಡಿದ ಎನ್ನನೇ ನಿನ್ನನೇ. ಅಂತ ಆತ ಸುರಿಸಿದ ರಕ್ತವ ನರರಿಗಾಗಿ ಕಡೆಗೆ ಹರಸಿ ಬಂದ ನಿನ್ನನೇ. ದೇವರ ಮಗುವೆ ಮಗಳೇ, ಎಂಥ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಬಹುಕಾಲ ಬಂಧಿತನಾಗಿದ್ದೆ ನಾನು ಇಹ ಪಾಪಾಂಧತೆಯೊಳಗೆ. ಬಹುಕಾಲ ಬಂಧಿತನಾಗಿದ್ದೆ ನಾನು ಇಹ ಪಾಪಾಂಧತೆಯೊಳಗೆ. ನಿನ್ನ ಮಹಿಮಾ ನೇತ್ರದ ಬೆಳಕು ದಹಿಸಿ ತೆನ್ನಯ ಬಂದ ಮಹಿಮೆಯೊಳ್ ನಿನ್ನವನಾದೆ ನೈಸಪ. ನಿನ್ನ ಮಹಿಮಾ ನೇತ್ರದ ಬೆಳಕು ದಹಿಸಿ ತೆನ್ನಯ ಬಂದ ಮಹಿಮೆಯೊಳ್ ನಿನ್ನವನಾದೆ ನೈ. ಎಂಥ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ, ಶಿಕ್ಷಾ ವಿಧಿಯೇ ಇಲ್ಲವು. ಆಮೆನ್ ಲಾರ್ಡ್ ಗಾಡ್ ಆಲ್ಮೈಟಿ. ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ, ಶಿಕ್ಷೆ ವಿಧಿಯೇ ಇಲ್ಲವು. ಯೇಸು ರಕ್ಷಕನ ನೀತಿ ವಸ್ತ್ರವೆನಗೆ ಈವುದಕ್ಷಯ ಪರಭಾಗ್ಯವ. ಆಮೆನ್. ಯೇಸು ರಕ್ಷಕನ ನೀತಿ ವಸ್ತ್ರವೆನಗೆ ನೀಡುವವು ದಕ್ಷಯ ಪರಭಾಗ್ಯವ. ಎಂಥ ಆಶ್ಚರ್ಯ ಪ್ರೇಮ ಇದು, ದೇವರಿಂದ ಪಾಪಿಗೆ ತೋರಿದುದು. ಹೌದು ಪ್ರಿಯರೇ, ಎಂಥ ಆಶ್ಚರ್ಯ ಪ್ರೇಮ ಇದು, ದೇವರಿಂದ ಪಾಪಿಯಾದ ಮನುಷ್ಯರಾದ ನಮ್ಮೆಲ್ಲರಿಗೆ ತೋರಿದುದು. ಪ್ರಿಯರೇ, ನೀತಿವಂತನೊಬ್ಬನಿಲ್ಲ, ಎಲ್ಲರೂ ದಾರಿ ತಪ್ಪಿ ಪಾಪ ಮಾಡಿದವರಾಗಿದ್ದಾರೆ. ದೇವರನ್ನು ಹುಡುಕುವನು ಒಬ್ಬನೂ ಇಲ್ಲ, ಎಲ್ಲರೂ ತಮ್ಮ ತಮ್ಮ ದಾರಿಗಳನ್ನು ಹಿಡಿದರು. ಎಲ್ಲರೂ ನಾಲಿಗೆ ಕೆಳಗೆ ಹಾವಿನ ವಿಷವಿದೆ. ಅದು ಪ್ರಿಯರೇ, ಆದರೆ ಯಾರು ಯೇಸು ಕ್ರಿಸ್ತನನ್ನು ವಿಶ್ವಾಸಿದರು, ಯಾರು ಯೇಸು ಕ್ರಿಸ್ತನ ಮರಣದ ವಿಶ್ವಾಸಿದರು, ಯಾರು ಯೇಸು ಕ್ರಿಸ್ತನ ರಕ್ತವನ್ನು ಆಶ್ರಯಿಸಿಕೊಂಡರು, ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ಆತ್ಮನಿಂದ ತುಂಬಿಕೊಂಡರು, ಯಾರು ಯೇಸು ಕ್ರಿಸ್ತನ ಆತ್ಮನಿಗೆ ವಿಧೇಯರಾಗಿ ನಡೆದುಕೊಂಡರು, ದೇವರ ಮಕ್ಕಳಾದರು, ಅವರಿಗೆ ಎಂಥ ಆಶ್ಚರ್ಯ ಪ್ರೇಮವಿದು. ಆ ಪ್ರೀತಿಯನ್ನೇ ಸಾರುತ್ತಿದ್ದಾರೆ ಪ್ರೇರೆ. ಯಾರು ಸಾರಬೇಕು ಪ್ರೇರೆ? ದೇವರ ಆತ್ಮನಿಗೆ ವಿಧೇಯರಾದ ಮಕ್ಕಳು ಸಾರಿದರೆ ಕೇಳುವವರಿಗೆ ಆಶ್ಚರ್ಯವಾದ ಪ್ರೇಮವಾಗಿ ಕಂಡುಬರುತ್ತದೆ. ಇಲ್ಲದಿದ್ದರೆ ಸಾಮಾನ್ಯವಾದ ನ್ಯೂಸ್ ಸಂದೇಶ ಸುದ್ದಿಗಳಂತೆ ಕಂಡುಬರುತ್ತದೆ. ಅದರಿಂದ ನೀವು ಹೊಸದಾಗಿ ಹುಟ್ಟಬೇಕಾಗಿದೆ. ನೀರಿನಿಂದ ಪವಿತ್ರಾತ್ಮದಿಂದ ಯೇಸು ಹೇಳುತ್ತಿದ್ದಾನೆ. ಆ ಆಶ್ಚರ್ಯ ಪ್ರೀತಿಯನ್ನು ಸಾರಲು ಅಂತ ನೀರಿನಿಂದ ಪವಿತ್ರಾತ್ಮ ಹೊಸದಾಗಿ ಹುಟ್ಟಲು ಪ್ರಭು ಕೃಪೆ ನೀಡಲಿ. ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತಾಗಿ ದೇವರಾಜ್ಯ ಸಾರಲು ಕೃಪೆ ನೀಡಲಿ. ಪರಿಸರ ಶಾಸ್ತ್ರಿಗಳ ನೀತಿಗಿಂತ, ಅಂದರೆ ಅಧಿಕಾರ ದಾಹ ಹಣದ ಆಸೆ ಉಳ್ಳವರ ನೀತಿಗಿಂತ ನಮ್ಮ ನೀತಿ ಅಧಿಕವಾಗಿ ಸೇವೆ ಮಾಡಲು ಕೃಪೆ ಅನುಗ್ರಹಿಸಲು ಪ್ರಭು, ಮತ್ತು ದೇವರ ಚಿತ್ತವನ್ನು ನೆರವೇರಿಸುವವರೇ ಸ್ವರ್ಗದಲ್ಲಿ ಸೇರುವವರು ಎಂಬ
ಯೇಸು ಹೇಳಿದಂತೆ ದೇವರ ಚಿತ್ತವನ್ನು ನೆರವೇರಿಸಲೆಂದೇ ದೇವರ ಸೇವೆ ಮಾಡಬೇಕಾಗಿದೆ ಪ್ರೇರೆ. ದೇವರ ಸ್ವಾರ ಸಾರಬೇಕಾಗಿದೆ. ಅಂತೆ ಕೃಪೆ ಪ್ರಭು ನೀಡಲಿ ಪ್ರಾರ್ಥನೆ ಪ್ರೇರೆ. ಹೀಗೆ ಚಿಂತೆ ಬಾಧೆಗಳನ್ನು ನಾವು ಪ್ರಭುವಿಗೆ ಕೊಟ್ಟಿದ್ದೇವೆ. ಅಂಥ ಮೃತ್ಯುಗೆ ಕಾರಣ ಪ್ರೇರೆ ನಮ್ಮೆಲ್ಲರ ಪಾಪ ಭಾರ ತಂದೆಯ ದೇವರು ಯೇಸು ಕ್ರಿಸ್ತನ ಮೇಲೆ ಹಾಕಿದನು. ಆತನು ಹೊತ್ತವರೇ ಶಿಲುಬೆಯಲ್ಲಿ ನಮ್ಮ ಕಷ್ಟ ಸಂಕಟ. ಹೌದು ಪ್ರೇರೆ, ಆತನು ಹೊತ್ತ ಶಿಲುಬೆ ನಮ್ಮ ಹೊರೆ. ಹೌದು ಪ್ರೇರೆ, ಪಾಪದ ಹೊರೆ. ಹೌದು, ಆತ ಹೊಂದಿದ ಗಾಯ ನಮ್ಮ ಕಷ್ಟ. ನಾವು ಪೂರ್ವಜರಿಂದ ಬಂದ ಶಾಪ ಪಾಪದ ಗಾಯ ಪ್ರೇರೆ. ಹೌದು, ಆತನ ಗಾಯಗಳಿಂದ ನಮಗೆ ದೇಹಕ್ಕೆ ಗುಣವಾಯಿತು. ಆತನ ರಕ್ತದಿಂದ ನಮ್ಮ ಆತ್ಮಕ್ಕೆ ಬಿಡುಗಡೆ ಆಯಿತು. ಹೀಗೆ ಇಂಥ ಪಾಪಿಗೆ ಪ್ರೀತಿಯ ತೋರಿಸಿ ಸ್ವಂತ ರಕ್ತವೇ ಚೆಲ್ಲಿದ. ಹೌದು, ದೇವರಿಗೆ ಚಿಂತೆ ಬಾಧೆಗಳನ್ನು ಕೊಟ್ಟಿದ್ದೆವು, ದೇವರಿಗೆ ಶತ್ರುಗಳಾಗಿದ್ದೆವು. ಆದರೆ ಯೇಸು ಕ್ರಿಸ್ತನು ತಂದೆ ತನ್ನ ಮಗನ ಮರಣದ ಮುಖಾಂತರ ತನ್ನೊಂದಿಗೆ ಶತ್ರುಗಳಾದ ನಮ್ಮನ್ನು ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾನೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ವಿಶ್ವಾಸುವುದಾದರೆ ನಾವು ದೇವರಿಗೆ ಸ್ನೇಹಿತರಾಗುತ್ತೇವೆ ಪ್ರೇರೆ. ಇಲ್ಲದಿದ್ದರೆ ಶತ್ರುಗಳಾಗಿ ನಿಲ್ಲುತ್ತೇವೆ. ಈ ಲೋಕ ಪ್ರಯಾಣ ದಾಟುವವರೆಗೂ ಶತ್ರುಗಳು ಸ್ವರ್ಗದಲ್ಲಿ ಸೇರುವುದಿಲ್ಲ, ಮಿತ್ರರು ಮಾತ್ರ ಸೇರುತ್ತಾರೆ. ಯೇಸುವನ್ನು ವಿಶ್ವಾಸಿಸಿದರೆ ದೇವರಿಗೆ ಮಿತ್ರರಾಗುತ್ತೇವೆ ಪ್ರೇರೆ. ತಂದೆಯನ್ನು ವಿಶ್ವಾಸಿಸಿದರೆ ದೇವಕುಮಾರನಿಗೆ ಸಹೋದರರಾಗುತ್ತೇವೆ, ದೇವರ ಮಕ್ಕಳಾಗುತ್ತೇವೆ. ಹೀಗೆ ಯೇಸು ಪಾಪಿಯಾದ ನಮ್ಮ ಮೇಲೆ ಪ್ರೀತಿ ತೋರಿಸಿ ಸ್ವಂತ ರಕ್ತ ಚೆಲ್ಲಿದ್ದಾನೆ ಪ್ರೇರೆ. ಅಂಥ ರಕ್ತದಲ್ಲಿ ನಾವು ವಿಶ್ವಾಸ ಇಡೋಣ. ಆ ರಕ್ತ ಮಾತಾಡುತ್ತದೆ ಪ್ರೇರೆ ತಂದೆಯಲ್ಲಿ. ಹೌದು, ತಂದೆ ಇವರೇನು ಮಾಡುತ್ತಿದ್ದರೆ ಇವರು ಅರಿಯೋದಿಲ್ಲ, ಇವರನ್ನು ಕ್ಷಮಿಸು ಎಂದು. ಬೇರೆ ಯಾರ ರಕ್ತ ಮಾತಾಡೋದಿಲ್ಲ ಪ್ರೇರೆ. ಕಾರಣ ರಕ್ತದಲ್ಲಿ ಜೀವ ಇದೆ. ಆ ಜೀವ ದೇವಕುಮಾರನ ಜೀವ ಪ್ರೇರೆ, ದೇವರ ಜೀವ. ಮನುಷ್ಯ ರಕ್ತದಲ್ಲಿ ಪಾಪ ಇದೆ. ಹೌದು, ಸ್ವರ್ಗದಲ್ಲಿ ಪರಿಶುದ್ಧತೆ ಇದೆ, ರಕ್ತ ಇಲ್ಲ. ಆದರೆ ಭೂಮಿಯಲ್ಲಿ ರಕ್ತ ಇದೆ, ಪರಿಶುದ್ಧತೆ ಇಲ್ಲ. ಆದ್ದರಿಂದ ಪರಿಶುದ್ಧನು ರಕ್ತವನ್ನು ಧರಿಸಿಕೊಂಡ ಪ್ರೇರೆ. ಈ ಲೋಕದಲ್ಲಿ ಒಬ್ಬ ಕನ್ನಿಕೆಯಲ್ಲಿ, ಹೌದು, ನೈಜ ಪಾಪ ಕಳಂಕ ಇಲ್ಲದ ಒಬ್ಬ ಕನ್ನಿಕೆಯಲ್ಲಿ, ದೇವರಿಗೆ ವಿಧೇಯವಾದ ಕನ್ನಿಕೆಯಲ್ಲಿ, ಆ ಮರಿಯಳಲ್ಲಿ ರಕ್ತವನ್ನು ಧರಿಸಿಕೊಂಡ ರಕ್ತ ಮಾಂಸ. ಹೌದು, ಪ್ರಭು ಸಾವಿಲ್ಲದಾತನು ನನಗಾಗಿ ನಿನಗಾಗಿ ಸತ್ತನು ಪ್ರೇರೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ, ಪುನಃ ಪಡೆದುಕೊಳ್ಳುತ್ತೇನೆ ಎಂದ ಆತನು ಪ್ರೇರೆ. ಹೌದು, ದೇವರ ವಾಕ್ಯ ಆದ ಯೇಸು ಕ್ರಿಸ್ತನು ಯಾರು ಸಾಯಿಸುವುದಿಲ್ಲ. ಆತನೇ ನಮ್ಮ ಸ್ಥಳದಲ್ಲಿ ಆತನು ಗಾಯಗೊಂಡು ಮರಣಿಸಿ ಸಮಾಧಿಯಾಗಿ 3ನೇ ದಿನ ಪುನಃ ಜೀವಂತವಾಗಿ ಎದ್ದಿದ್ದಾನೆ ಪ್ರೇರೆ. ಸಾವಿಲ್ಲದಾತನಾಗಿ ನಮ್ಮ ಮಧ್ಯೆ ತಿರುಗಾಡುತ್ತಿದ್ದಾನೆ. ಆತನ ವಿಶ್ವಾಸದಾದರೆ ನಾವು ಇಹಲೋಕದ ಶರೀರಾಶೆ, ನೇತ್ರಾಶೆ, ಪಾಪದ ಡಂಬ, ಜೀವದ ಡಂಬ, ಭಯ, ಮರಣಾಧಿಕಾರಿ ಸೈತಾನನ್ನು ಜಯಿಸುತ್ತೇವೆ. ಇಹಲೋಕದ ದುಷ್ಟಶಕ್ತಿ ಇದೆ ಪ್ರೇರೆ. ಅದು ನಂಬಲೊಲ್ಲದವರನ್ನು ನರಕ ಪಾತ್ರರನ್ನಾಗಿ ಮಾಡುತ್ತದೆ, ದೇವರಿಗೆ ವಿರುದ್ಧವನ್ನಾಗಿ ತಯಾರಿಸುತ್ತದೆ. ಆ ಶಕ್ತಿಯನ್ನೇ ಜಯಿಸಲು ಸುವಾರ್ತೆ ಪ್ರಕಾಶ ನಮ್ಮ ಬಳಿಗೆ ಬಂದಿದೆ ಪ್ರೇರೆ. ಯೇಸು ಕ್ರಿಸ್ತನ ಜೀವನ, ಜನನ, ಸಾಧನೆ, ಮರಣ, ಯಾತನೆ, ಪುನರುತ್ಥಾನ ಯಾವಾಗ ವಿಶ್ವಾಸ ಇಡುತ್ತೇವೋ ಇಹಲೋಕದ ಶಕ್ತಿ ನಮ್ಮ ಮನೋನೇತ್ರಿಗೆ ಎಳೆದಿರುವ ಅಂಧಕಾರದ ಪರದೆ ಹರಿದು ಹೋಗುತ್ತದೆ. ಹೌದು, ನಾವು ದೇವರ ಸ್ವರೂಪದಲ್ಲಿರುವವರು, ನಾವು ದೇವರ ಹೋಲಿಕೆಯಲ್ಲಿ ನಿರ್ಮಾಣ ಆದವರು, ದೇವರ ಶ್ವಾಸ ಜೀವಾತ್ಮ ಹೊಂದಿದವರು. ನಾವೇನು ಇಷ್ಟು ದಿನ ಈ ಮೂಕ ವಿಗ್ರಹಗಳಿಗೆ, ಪ್ರತಿಮೆಗಳಿಗೆ, ಮನುಷ್ಯರನ್ನು ದೇವರೆಂದು, ಸರ್ಪ ಪಕ್ಷಿಗಳನ್ನು, ಪ್ರಾಣಿಗಳನ್ನು ದೇವರೆಂದು ಪೂಜಿಸುತ್ತಿದ್ದೇವೆ ಎಂದು ನಾಚಿಕೆ ಉಂಟಾಗುತ್ತದೆ. ಕಾರಣ ನಿಜವಾದ ಜ್ಞಾನ ದೈವ ಜ್ಞಾನವಾಗಿದೆ. ಇಹಲೋಕ ಜ್ಞಾನವು ಅಳಿದು ಹೋಗುವಂಥದ್ದು. ಹೌದು ಪ್ರೇರೆ, ಅದು ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಟ್ಟಿದ್ದು ಈ ಮಣ್ಣಿನ ಜ್ಞಾನ. ಹೌದು ಪ್ರೇರೆ, ಆದರೆ ಮೇಲಿನಿಂದ ಬರುವ ಜ್ಞಾನವಾದರೂ ಮೊದಲು ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು. ಹೌದು ಪ್ರೇರೆ, ಎಲ್ಲವನ್ನು ಸಂತೋಷದಿಂದ ಒಪ್ಪಿಕೊಳ್ಳುವಂಥದ್ದು, ದಯದಾಕ್ಷಿಣ್ಯವುಳ್ಳದ್ದು, ನೀತಿ ಎಂಬ ಫಲವನ್ನು ಫಲಿಸಿ, ಹೌದು ಪ್ರೇರೆ, ದೇವರ ಮಕ್ಕಳನ್ನಾಗಿಸುತ್ತದೆ ನಮ್ಮಲ್ಲಿ. ಹೌದು, ಅಂಥ ಜ್ಞಾನ ನಮಗೆ ಪ್ರಭು ದಯ ಪಾಲಿಸ್ತಾನೆ. ವಿಶ್ವಾಸವನ್ನು ಪ್ರೇರೆ, ನಿಜವಾದ ದೇವರು ಯೇಸು ಕ್ರಿಸ್ತನನ್ನು. ಹೌದು, ಸಾವಿಲ್ಲದಾತು ನಮಗಾಗಿ ನಿನಗಾಗಿ ಶಿಲುಬೆಯಲ್ಲಿ ಸತ್ತ ಪ್ರೇರೆ ಭಾವ ತಿಳಿಯಬೇಕಾಗಿದೆ. ಇದು ದೇವದೂತರು ಕೂಡ ಭಾವಿಸಲಾಗದ ದೇವ ಪ್ರೇಮದ ಗಾದೆ. ಹೌದು, ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರಿಗಾಗಿ ದೇವರು ತನ್ನ ಮಗನನ್ನು ಬಲಿ ಕೊಟ್ಟಿದ್ದಾನೆ. ಹೌದು ಪ್ರೇರೆ, ಹೀಗೆ ದೇವದೂತರು ಕೂಡ ಗೊತ್ತಿದ್ದಿಲ್ಲ. ಹೌದು, ಆತನು ಇಷ್ಟು ಪ್ರೀತಿಸುತ್ತಾನೆ ಮನುಷ್ಯರನ್ನು, ಮಣ್ಣಿನ ಪಾತ್ರೆಯಾದವರನ್ನು. ಇಂದಿದ್ದು ನಾಳೆ ಮಣ್ಣಿನ ಪಾಲಾಗುವ ಮನುಷ್ಯ ಮಾತ್ರನು ಇಷ್ಟು ಪ್ರೀತಿಸುತ್ತಾನೆ ಎಂದು ದೇವದೂತರಿಗೆ ಕೂಡ ಗೊತ್ತಿಲ್ಲ ಪ್ರೇರೆ.
ದೇವದೂತರಿಗಿಂತ ಹೆಚ್ಚಾದವರನ್ನಾಗಿ ಮಾಡಲು ದೇವಕುಮಾರರ ಪದವಿಯನ್ನು ಕೊಡಲು ಬಂದಿದ್ದಾನೆ ಪ್ರಿಯರೇ. ಹೌದು, ದೇವದೂತರಾದರೂ ದೇವರನ್ನು ಸೇವಿಸುವವರ, ದೇವರನ್ನು ಯೇಸುವನ್ನು ವಿಶ್ವಾಸುವವರ, ದೇವರ ಮಕ್ಕಳ ಸೇವೆಗಾಗಿ ನಿರ್ಮಿಸಲಾದ ಉಳಿಗದ ಆತ್ಮಗಳು. ಹೌದು, ಹೀಗೆ ದೇವದೂತರು ಕೂಡ ಭಾವಿಸಲಾಗದ ದೇವರ ಪ್ರೀತಿಯ ಗಾದೆ ಪ್ರಿಯರೇ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟು ಪ್ರೀತಿಸಿದ ಶಾಶ್ವತ ಆಶ್ಚರ್ಯ ಪ್ರೇಮ. ಹೌದು ಪ್ರಿಯರೇ, ಪರಮಾಸನ ತೊರೆದು ಬಂದನು, ಇಂತಹ ಕರುಣೆ ಎಣಿಸಲು ಅಸಾಧ್ಯ ಪ್ರಿಯರೇ. ಪರಮಾಸನ ದೇವರ ಸಿರಿ ಪದವಿಯನ್ನು ಬಿಡಲು ಒಲ್ಲೆನು ಎಂದೆನ್ನುತ್ತಾ ತಂದೆಯೊಂದಿಗೆ ಕೂತುಕೊಂಡ, ಅಥವಾ ತಂದೆಯಾಗಿರುವ ಆತನು, ತಂದೆಯ ಸ್ವರ ಆಗಿರುವ ಆತನು ಆ ಸಿಂಹಾಸನ ಪದವಿ ಬಿಡಲು ಒಲ್ಲೆ, ನಾನೇ ಯಾಕೆ ಮನುಷ್ಯ ಮಾತ್ರದವರಿಗಾಗಿ ಹೋಗಿ ಅವರಿಗೋಸ್ಕರ ಪ್ರಾಣ ಕೊಡಬೇಕು, ಅವರು ಮಾಡಿದ್ದು ಅವರೇ ಅನುಭವಿಸಲಿ ಎಂದು ಅನ್ನಲಿಲ್ಲ ಪ್ರೇರೆ. ಮಕ್ಕಳು ತಿಳಿಯದೆ ಮಾಡಿದ್ದರಿಂದ, ಮಕ್ಕಳು ವಂಚಿಸುವ ಆತ್ಮವಾದ ಸೈತಾನನ ಪಿಶಾಚಿಯ ಶಕ್ತಿಗೆ ಮೋಸ ಹೋಗಿ ಪಾಪ ಮಾಡಿದ್ದರಿಂದ, ನನ್ನ ಆಜ್ಞೆ ಮೀರಿದ್ದರಿಂದ ನಾನೇ ಅವರಿಗೆ ತಿಳುವಳಿಕೆಯ ಆತ್ಮ ನೀಡಿ, ಜ್ಞಾನದ, ವಿವೇಕದ, ಶಕ್ತಿಯ, ಸಮಾಲೋಚನೆಯ, ಭಯಭಕ್ತಿ, ವಿಧೇಯ ಆತ್ಮ ನೀಡಿ ಅವರನ್ನು ಮರಳಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನೆಂದು ನಿರ್ಣಯಿಸಿ ತನ್ನ ಪರಮ ಸಿಂಹಾಸನ ಸ್ವರ್ಗದ ಆಸನ ಬಿಟ್ಟು ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡು ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ಆಕಾರದಲ್ಲಿ ಕಾಣಿಸಿಕೊಂಡು ಪ್ರೇರೆ ಬರಿದು ಮಾಡಿಕೊಂಡ ದರಿದ್ರನಾಗಿ ಹುಟ್ಟಿದ. ಹೌದು ಪ್ರೇರೆ, ಹೀಗೆ ನಮ್ಮನ್ನು ಪರಮಾಸನವನ್ನು ತೊರೆದು ಬಂದನು, ಇಂತಹ ಕರುಣೆ ಎಣಿಸಲು ಅಸಾಧ್ಯ ಪ್ರೇರೆ. ಹೀಗೆ ಸುರಿಸಿದ ರಕ್ತ ನರರಿಗಾಗಿ ಕಡೆಗೆ ಅರಸಿ ಹಿಡಿದ ಎಣ್ಣನೆ. ಸುರಿಸಿದ ರಕ್ತ ಎಲ್ಲ ನರರಿಗಾಗಿ ಪ್ರೇರೆ, ಕಡೆಗೆ ನರನೆಂಬ ನನ್ನನ್ನು ನಿನ್ನನ್ನು ಕೂಡ ಅರಸಿ ಹಿಡಿದಿದ್ದಾನೆ. ಯಾರು ಯೇಸುವನ್ನು ವಿಶ್ವಾಸಿದರು ಅವರು ತೀರ್ಪಿಗೆ ಗುರಿಯಾಗುವುದಿಲ್ಲ ಪ್ರೇರೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ, ನರಕದಿಂದ ಪಾರಾಗಿ ಸ್ವರ್ಗಕ್ಕೆ ಸೇರಿದ್ದಾರೆ. ಹೌದು ಪ್ರೇರೆ, ಹೀಗೆ ಭಯದಿಂದ ಪಾರಾಗಿ ಧೈರ್ಯಕ್ಕೆ ಸೇರಿದ್ದಾರೆ. ಅಶಾಂತಿ, ಚಿಂತೆ, ಗೋಳಾಟ, ಪೇಚಾಟ, ಹೌದು ಅನಾರೋಗ್ಯ, ಸೈತಾನನ ಬಂಧಕ ಹಸ್ತದಿಂದ, ಉಗುರುಗಳಿಂದ, ಕೋರೆಗಳಿಂದ ಬಿಡುಗಡೆಯಾಗಿ ಸುರಕ್ಷಿತ ದೇವಕುಮಾರನ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ ಪ್ರೇರೆ. ಹೀಗೆ ಪ್ರಭು ನಮ್ಮನ್ನು ಹಿಡಿಯುತ್ತಾನೆ. ಆತನ ಶಿಲುಬೆಗೆ ಬಳಿಗೆ ಬರಬೇಕಾಗಿದೆ ಪ್ರೇರೆ. ವಿಶ್ವಾಸ ಬೇಕಾಗಿದೆ. ನನಗಾಗಿ ಹುಟ್ಟಿದ್ದಾನೆ, ನನಗಾಗಿ ಮಾತನಾಡಿದ್ದಾನೆ. ಆತನ ಮಾತುಗಳನ್ನು ನಾನು ಪ್ರೀತಿಸಿ ಅದರಂತೆ ನಡೆಯಬೇಕು. ಆಗ ತಂದೆ ತನ್ನ ಆತ್ಮವನ್ನು ನಮಗೆ ಕೊಡುತ್ತಾನೆ. ಆ ಆತ್ಮ ಸತ್ತವರೊಳಗಿಂದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ ಆತ್ಮ, ತಂದೆಯ ಪ್ರಿಯ ಕುಮಾರನ ಆತ್ಮ, ಅಪ್ಪ ತಂದೆ ಎಂದು ಬೇಡಿಕೊಳ್ಳುವ ಮಗನ ಆತ್ಮ. ಈ ಆತ್ಮ ಕೊಡುತ್ತಾನೆ. ಹೀಗೆ ಬಹುಕಾಲ ಬಂಧಿತರಾಗಿದ್ದ ನಮ್ಮನ್ನು ಈ ಪಾಪ ಅಂಧತೆಯೊಳಗೆ ಬಹುಕಾಲ ಬಂಧಿತೆಯಾಗಿದ್ದೇವೆ ಪ್ರೇರೆ. ಕಣ್ಣಿನಾಶೆ, ಶರೀರಾಶೆ, ಬದುಕು ಬಾಳೆಂಬ ತಿನ್ನು ಕುಡಿ ನಾಳೆ ಸಾಯುತ್ತೇವಲ್ಲ ಎನ್ನೋ ಜೀವಿತದೊಳಗೆ. ಆದರೆ ಪ್ರಭುವಿನ ಮಹಿಮಾ ನೇತ್ರದ ಬೆಳಕು ದಹಿಸಿತು ನಮ್ಮ ಬಂಧನ. ಹೌದು ಪ್ರೇರೆ, ಸೈತಾನನು ಪಾಪ, ಮರಣ ಇವುಗಳಿಂದ ನಮ್ಮನ್ನು ಬಂಧಿಸಿದ್ದಾನೆ ಪ್ರೇರೆ. ನಾವು ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಏನೆಂದು? ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಮಾಂಸಧಾರಿಯಾದನು. ಮಕ್ಕಳು ಜೀವಮಾನದ ಉದ್ದಕ್ಕೂ ಮರಣದ ಭಯದಲ್ಲಿ ದಾಸತ್ವದಲ್ಲಿರುವುದರಿಂದ ಆ ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿದನು. ಹೌದು ಪ್ರೇರೆ, ಹೀಗೆ ನಾವು ಯೇಸುವಿನ ಬಳಿಗೆ ಬಂದಾಗ ಪಾಪದ ಮುಖಾಂತರ ದಾಸತ್ವದಲ್ಲಿಟ್ಟುಕೊಂಡು ಮರಣದ ಮುಖಾಂತರ ಆಳ್ವಿಕೆ ಮಾಡುತ್ತಿರುವ ಆ ಸೈತಾನನ ಆ ಬಂಧನ ಯೇಸು ಕ್ರಿಸ್ತನ ವಿಶ್ವಾಸಿಸಿದಾಗ, ಆ ಯೇಸು ಕ್ರಿಸ್ತನ ಆ ಶಿಲುಬೆಯಲ್ಲಿ ನೋಡಿದಾಗ ಆತನ ಮಹಿಮಾ ನೇತ್ರ ನಿನ್ನ ಮೇಲೆ ಬೀಳುತ್ತದೆ ಪ್ರೇರೆ. ಆ ಮಹಿಮಾ ನೇತ್ರದ ಬೆಳಕು ಸೈತಾನನ ಹಾಕಿದ ಪಾಪ ಕೊಡುವ ಸಂಬಳ ಮರಣದ ಮುಖಾಂತರ ಸೈತಾನ ನಮ್ಮ ಆತ್ಮ ನರಕಕ್ಕೆ ಎಳೆದುಕೊಂಡು ಹೋಗುತ್ತಾನೆ. ಪಾಪದಲ್ಲಿ ಸತ್ತರೆ ನರಕಕ್ಕೆ ಹೋಗುತ್ತಾರೆ ಪ್ರೇರೆ. ಯೇಸು ಮಾತ್ರ ಲೋಕದ ಪಾಪಗಳನ್ನು ಕ್ಷಮಿಸುವ ಅಧಿಕಾರವುಳ್ಳ ಆತನು, ಬೇರೆ ಯಾರಿಗೂ ಇಲ್ಲ. ಹೌದು, ಕಾರಣ ಆತನು ಪಾಪವಿಲ್ಲದೆ ಹುಟ್ಟಿದ ಆತನು ದೇವರು, ಆತನು ಮನುಷ್ಯರೆಲ್ಲರ ಸೃಷ್ಟಿಕರ್ತನು, ಆತನು ಆತ್ಮಗಳ ತಂದೆಯು, ಆತನು ಮನುಷ್ಯ ಅಲ್ಲ ಪ್ರೇರೆ. ಮಕ್ಕಳಾದ ನಾವು ಮನುಷ್ಯರಾಗಿರೋದ್ರಿಂದ ನಮ್ಮಂತೆ ಮನುಷ್ಯ ಆದನು. ಸೈತಾನನ ಬಂಧನದಲ್ಲಿ, ಮರಣದಲ್ಲಿ, ಭಯದಲ್ಲಿ, ಬ್ಲ್ಯಾಕ್ ಮೇಲಲ್ಲಿ ಇದ್ದ ನಮ್ಮನ್ನು ಬಿಡಿಸಲು
ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೇರೆ ಯಾರ್ಯಾರು ಶಿಲುಬೆ ಕಡೆ ನೋಡುತ್ತಾರೋ ಆ ಪ್ರಭುವಿನ ದೃಷ್ಟಿ, ಮಹಿಮಾ ನೇತ್ರದ ದೃಷ್ಟಿ, ಬೆಳಕು ದಹಿಸುತ್ತದೆ. ನಮ್ಮ ಜೀವಿತದಲ್ಲಿರುವ ಸೈತಾನನ ಪಾಪ, ಮರಣ, ಅಂಧಕಾರದ ಬಂಧನವನ್ನು ಮಹಿಮೆಯಳು ನಾವು ಪ್ರಭುವಿನ ಕಡೆಯವರಾಗುತ್ತೇವೆ ಪ್ರೇರೆ. ಹೌದು, ನಾವು ಮಹಿಮೆಯುಳ್ಳ ದೇವರ ಮಕ್ಕಳು ಪ್ರೇರೆ. ಹೌದು, ಈಗಿನ ಕಾಲದ ಕಷ್ಟ ಸಂಕಟಗಳು ದೇವರು ಮುಂದೆ ನಮಗೆ ಕೊಡಲು ಹೋಗುವ ಮಹಿಮೆಗೆ ಹೋಲಿಸಿದರೆ ಯಾತಕ್ಕೂ ಬಾರದವುಗಳು. ಹೌದು, ಹೀಗೆ ರಕ್ಷಕನಲ್ಲಿ ಇರಬೇಕಾಗಿದ್ದ ಪ್ರೇರೆ ನಿಶ್ಚಯ. ಏನಾಗೀಗ ಯಾವಾಗ ಯೇಸುವಿನ ಶಿಲುಬೆ ಕಡೆಗೆ ನೋಡುತ್ತೇವೆ, ಮಹಿಮಾ ನೇತ್ರದ ಆ ಪ್ರಭುವಿನ ಬೆಳಕು ದಹಿಸುತ್ತದೆ. ನಮ್ಮಲ್ಲಿರುವ ಅಂಧಕಾರದ ಮರಣ ಭಯವನ್ನು ಸೈತಾನನ್ನು ದಹಿಸಿ ಹಾಕುತ್ತದೆ, ಸೈತಾನನ ಶಕ್ತಿಗಳನ್ನು ದಹಿಸಿ ಹಾಕುತ್ತದೆ. ಹೌದು, ಆಗ ನಾವು ರಕ್ಷಕನಲ್ಲಿರುತ್ತೇವೆ, ನಿಶ್ಚಯ ಎಂದು ತಿಳಿಯುತ್ತೇವೆ, ಶಿಕ್ಷಾ ವಿಧಿಯೇ ಇಲ್ಲ ಎಂದು ಗ್ರಹಿಸುತ್ತೇವೆ. ಈಗ ಯೇಸು ರಕ್ಷಕನ ನೀತಿ ವಸ್ತ್ರ ನನಗೆ ನೀಡುತ್ತವೆ, ಅಕ್ಷಯ ಪರಮ ಸ್ವರ್ಗದ ಭಾಗ್ಯವ ಎಂದು ಮನಗಾಣುತ್ತೇವೆ ಪ್ರೇರೆ. ಅಂಥ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡುತ್ತಾನೆ. ಆಮೇನ್ ಆಮೇನ್ ಪ್ರೇರೆ. ಸ್ವಲ್ಪ 2 ವಾಕ್ಯ ಧ್ಯಾನಿಸ್ಕೊಳ್ಳೋಣ ದೇವರಿಸಿತಾದರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾವು ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡಿದ ಪ್ರೇರೆ. Genesis chapter 3 verse 15th word. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ತಾನೇ ಇರಿಸುವೆನು. ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು. ಹೌದು ಪ್ರೇರೆ. ಆ ಸ್ತ್ರೀ ಅಂದರೆ ಯೇಸುವಿನ ತಾಯಿ ಮರಿಯಳು, ಆ ಸಂತಾನ ಅಂದರೆ ಯೇಸು ಕ್ರಿಸ್ತನ ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಮೀಕಾ ಪ್ರವಾದಿ ಗ್ರಂಥದಲ್ಲಿ ಕೂಡ ನೋಡಿದೆವು. ಪ್ರಸವ ವೇದನೆ ಪಡತಕ್ಕವಳು ಗಂಡು ಮಗುವನ್ನು ಇರುವ ತನಕ ದೇವರು ತನ್ನ ಜನರನ್ನು ಶತ್ರುವಶವಾಗಿರುವಂತೆ ಮಾಡುವನು. ಹೌದು ಪ್ರೇರೆ. ದೇವರನ್ನು ಹುಡುಕುವವರು ಮನಪೂರ್ವಕವಾಗಿ ಹುಡುಕುವ ತನಕ ಶತ್ರು ಅವರನ್ನು ಹಿಂಬಾಲಿಸುತ್ತಿರುತ್ತಾನೆ. ಹೌದು, ಯಾವಾಗ ಮನಪೂರ್ವಕವಾಗಿ ಹುಡುಕುತ್ತೇವೋ ದೇವರು ಅವರಿಗೆ ಕಾಣಿಸಿಕೊಳ್ಳುತ್ತಾನೆ. ಹೌದು, ನಾನು ಒಂದು ದರ್ಶನ ಅನೇಕ ವರ್ಷಗಳಿಂದ ಪ್ರೇರೆ, ಸುಮಾರು 15-16 ವರ್ಷಗಳ ಹಿಂದೆ ನಾನು ದೇವರನ್ನು ವಿಶ್ವಾಸುವ ಅನೇಕ ಸ್ನೇಹಿತರು ಜೊತೆಗೆ ನಡೆಯುತ್ತಿದ್ದೇವೆ. ದಾರಿಯಲ್ಲಿ ಆ ಸಿಂಹ ಹಿಂದಿನಿಂದ ದಾಳಿ ಮಾಡಲು ಗರ್ಜಿಸುತ್ತಾ ಬಂತು ಪ್ರೇರೆ. ನಾವು ಆ ಸಿಂಹವನ್ನು ನೋಡಿ ಆ ಕ್ರೂರವಾಗಿದೆ ಎಂದು ತಪ್ಪಿಸಿಕೊಳ್ಳಲು ಓಡುತ್ತಿದ್ದೇವೆ ರಸ್ತೆಯಲ್ಲಿ. ಬರ್ತಾ ಬರ್ತಾ ನನ್ನ ಜೊತೆಗಿದ್ದ 2 ಸ್ನೇಹಿತರು ಬೇರೆ ದಾರಿಗೆ ತಿರುಗಿಕೊಂಡರು. ನನಗೆ ಆ ದಾರಿಗೆ ತಿರುಗಿಕೊಳ್ಳಲಾಗಲಿಲ್ಲ. ನೇರವಾದ ದಾರಿಗೆ ಓಡಿಬಿಟ್ಟೆ. ಆ ಸಿಂಹ ಆ ಪಕ್ಕದ ದಾರಿಗೆ ತಿರುಗಿಕೊಂಡಿದ್ದೇನೆಂದು ನೋಡಿದೆ. ಅದು ನನ್ನ ದಾರಿಗೆ ಸೀದಾ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದೆ ತಿನ್ನಲು. ನಾನು ವೇಗವಾಗಿ ಅದೇ ನೇರವಾದ ರಸ್ತೆಯಲ್ಲಿ ಓಡಿದೆ. ಅದು ನಾನೇ ಟಾರ್ಗೆಟ್ ಅದಕ್ಕೆ ಎನ್ನುವಂತೆ ನೋಡುತ್ತಾ ಬರುತ್ತಿದೆ. ಇನ್ನು ಸ್ವಲ್ಪ ಮುಂದೆ ಹೋದ ನಂತರ ಅಲ್ಲಿ ದಾರಿಯೇ ಇಲ್ಲ, ನೋವೇ ಮುಕ್ತಾಯ ಆಗಿದೆ, ದಾರಿಯೇ ಇಲ್ಲ ಎಂದು ಯೋಚಿಸಿ ಇನ್ನೇನು ಬಂದಿತ್ತು ಆ ಕ್ರೂರ ಸಿಂಹ ಎಂದು ತಿರುಗಿ ನೋಡುತ್ತಲೇ ಅದು ನನ್ನ ಮೇಲೆ ಹಾರಲು ಕಾದುಕೊಂಡಿದೆ ಗರ್ಜಿಸುತ್ತಾ. ಆಗ ನನ್ನೊಳಗಿನಿಂದ ಯೂದ ಗೋತ್ರದ ಸಿಂಹವಾದ ಯೇಸು ಕ್ರಿಸ್ತನು ಗರ್ಜಿಸಿದ ಪ್ರೇರೆ. ಆಗ ಈ ಸುಳ್ಳು ಸಿಂಹ ಆದ ಸೈತಾನ, ಘಟಸರ್ಪ, ಕ್ರಿಸ್ತ ವಿರೋಧಿ ಲೂಸಿಫರ್ ಬಾಲ ಕೆಳಗಿಳಿಸಿ ತಿರುಗಿಕೊಂಡು ತನ್ನ ಬಂದ ದಾರಿಗೆ ಲಾಭ ಇಲ್ಲ, ಸುಂಕ ಇಲ್ಲ ಎಂದು ಹೊರಟು ಹೋದ ಪ್ರೇರೆ. ಹೌದು, ದೇವರನ್ನು ವಿಶ್ವಾಸುವವರೊಂದಿಗೆ ಸೈತಾನ ಹೋರಾಡುತ್ತಾನೆ ಪ್ರೇರೆ. ಅವರನ್ನು ಬೀಳಿಸಲು, ಅವರನ್ನು ದೇವರ ವಾಗ್ದಾನಗಳನ್ನು ಸ್ಪರ್ಶಿಸದಂತೆ, ದೇವರ ರಾಜ್ಯದ ಪ್ರಜೆಗಳಾಗದಂತೆ, ಬೆಳಕಾಗದಂತೆ ಅವರ ಹಿಂದೆ ಇರುತ್ತಾನೆ. ಆದರೆ ಯೂದ ಗೋತ್ರದ ಸಿಂಹ ಒಂದು ದಿನ ನಿನ್ನ ಜೀವನದಲ್ಲಿ ಪ್ರತ್ಯಕ್ಷ ಆಗುತ್ತಾನೆ ಪ್ರೇರೆ. ಆತನು ಪ್ರತ್ಯಕ್ಷ ಆದ ನಂತರ ನಿನಗೆ ಸೋಲಿಲ್ಲ. ಹೌದು, ನಾವು ಯೋಹಾನ ಸುವಾರ್ತೆ 16ನೇ 20ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಲೋಕವು ಸಂತೋಷಿಸುವುದು, ಉಲ್ಲಾಸ ಪಡುವುದು, ಆದರೆ ನೀವು ಹತ್ತುಗೋಳಾಡುವಿರಿ. ಆದರೆ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ಆಗ ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಆ ಆನಂದ ಯಾರೂ ನಿಮ್ಮಲ್ಲಿ ಕಸಿದುಕೊಳ್ಳುವುದಿಲ್ಲ, ಅದು ಶಾಶ್ವತ. ಅದು ಶಾಶ್ವತವಾದ ಆನಂದ ಕೊಡಲು ಬಂದಿದ್ದಾನೆ ಪ್ರಭು. ಸೈತಾನಾದರೂ ಶಾಶ್ವತವಾದ ಆನಂದ ಇಲ್ಲ. ಇಹಲೋಕದ ಆನಂದ ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಸುಖ ಅನುಭವಿಸುವುದರಲ್ಲಿ, ಸ್ತ್ರೀ ಪುರುಷರ ವ್ಯಾಮೋಹದಲ್ಲಿ, ಕಣ್ಣಿನ ಶರೀರದಾಶೆ, ಬದುಕುವ ವಿಡಂಬದಲ್ಲಿ, ಹಣ ಸಂಪಾದನೆಯಲ್ಲಿ, ಜ್ಞಾನ ಸೌಂದರ್ಯದಲ್ಲಿ, ಅನುಭವದಲ್ಲಿ, ಇದು ಲೋಕ ಆಶೆಗಳನ್ನು ತೀರಿಸಿಕೊಳ್ಳುವುದರಲ್ಲಿ ಅಡಗಿದೆ ಎಂದು ಸುಳ್ಳು ಹೇಳುತ್ತಾನೆ. ಆದರೆ ನಿಜವಾದ ಜ್ಞಾನವಾದರೂ ಮೇಲಿನಿಂದ ಬಂದ ಜ್ಞಾನ ಪ್ರೇರೆ ಯೇಸು ಕ್ರಿಸ್ತನಲ್ಲಿ ಅಡಕವಾಗಿದೆ. ಆತನಲ್ಲಿ ವಿಶ್ವಾಸುವುದಾದರೆ ನಾವು ನಿಜವಾದ
ಆಶೀರ್ವಾದಕ್ಕೆ, ಜ್ಞಾನಕ್ಕೆ, ಜೀವಿತಕ್ಕೆ ಪಾತ್ರರಾಗುತ್ತೇವೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರ ನಡೆಯಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರೇರಿ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ. ಯೇಸು ನಾಮದಲ್ಲಿ ಆಮೇನ್.